ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಳಿಗ್ಗೆ ಎದ್ದ ತಕ್ಷಣ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಚಿಂತೆ ಮಾಡೋರಿಗೆ ಒಂದು ಬ್ರೇಕ್ಫಾಸ್ಟ್ ಐಡಿಯಾನ ನಾನಿವತ್ತು ತೊಗೊಂಡು ಬಂದಿದ್ದೇನೆ. ಅದೇ ಗ್ರೀನ್ ಗ್ರಾಮ್ ದೋಸೆ. ನಾನಿಲ್ಲಿ 2 ಕಪ್ ಆಗೋಷ್ಟು ಹೆಸರು ಬೇಳೆನ ತೊಗೊಂಡಿದ್ದೇನೆ. ಅದನ್ನು ಇಡೀ ರಾತ್ರಿ ನೆನೆಸಿದ್ದೆ. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಸ್ಟ್ರೈನ್ ಮಾಡಿರೋ ಹೆಸರು ಬೇಳೆ ಹಾಕಿದೆ. ಮತ್ತು ಅದಕ್ಕೆ 3 ಬೆಳ್ಳುಳ್ಳಿ ಹೆಸಳು, 2 ಹಸಿಮೆಣಸಿನಕಾಯಿ ಮತ್ತು 1-2 ಟೀ ಸ್ಪೂನ್ ಆಗುವಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿದೆ. ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ಹಾಕಿದೆ. ಇದಿಷ್ಟನ್ನು ಹಾಕಿ ಮತ್ತು ನೀವು ಹೆಸರು ಬೇಳೆ ನೆನೆಸಿರ್ತೀರಲ್ಲ, ಅದೇ ನೀರು 1/4 ಕಪ್ ಆಗುವಷ್ಟು ಹಾಕಿದೆ. ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬಾರ್ದು, ಏಕೆಂದರೆ ಆಲ್ರೆಡಿ ನಾವು ಬೇಳೆನೇ ನೆನೆಸಿರೋದ್ರಿಂದ ಅದರಲ್ಲೂ ಕೂಡ ನೀರಿನ ಅಂಶ ಇರುತ್ತೆ. ಅದೆಲ್ಲ ಹಾಕಿ ಗ್ರೈಂಡ್ ಮಾಡಿದೆ. ನೋಡಿ, ದೋಸೆ ಹಿಟ್ಟಿನ ಅದಕ್ಕೆ ತಂದೆ. ನಿಮಗೆ ಹಿಟ್ಟಲ್ಲಿ ಅದು ಕಪ್ಪು ಕಾಣಿಸಿದ್ದು ಇದು ಹಸಿರು ಮೆಣಸಿನಕಾಯಿ ಸಿಪ್ಪೆ, ಬೇರೆ ಅಂತ ಭಾವಿಸ್ಬೇಡಿ. ಇದು ಹಿಟ್ಟು ರೆಡಿ ಆದಮೇಲೆ ಒಂದು ಅರ್ಧ ಗಂಟೆ ಆದರೂ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ನನ್ನ ಹತ್ರ ಟೈಮ್ ಇರೋದ್ರಿಂದ ನಾನು ಇದನ್ನು 1 ಗಂಟೆಯೇ ಬಿಟ್ಟಿದ್ದೆ. ನೀವು ಅದಕ್ಕೆ ರೆಸ್ಟ್ ಮಾಡೋಕ್ಕೆ ಒಂದು 1/2 ಅವರ್ ಆದರೂ ಬಿಟ್ಟರೆ ನಿಮಗೆ ಸೋಡಾ ಹಾಕೋ ನೆಸೆಸಿಟಿ ಇರೋಲ್ಲ. ನಾನಿಲ್ಲಿ 1 ಅವರ್ ನಂತರ ಕಾವಲಿಗೆ ದೋಸೆ ಹಾಕ್ತಾಯಿದ್ದೇನೆ. ಸೈಡಲ್ಲಿ ಆನಿಯನ್ ಮತ್ತು ಕ್ಯಾರೆಟ್ ಮಿಕ್ಸ್ಚರ್ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಸ್ವಲ್ಪ ಮೇಲಿಂದ ಹಾಕ್ತಾಯಿದ್ದೇನೆ. ನೀವು ಆನಿಯನ್ ಮತ್ತು ಕ್ಯಾರೆಟ್ ಮಿಕ್ಸ್ಚರ್ ಮಾಡಿದಾಗ ಸ್ವಲ್ಪ ಅದರ ಮೇಲೆ ಸಾಲ್ಟ್ ಹಾಕಿ, ಒಳ್ಳೆ ಟೇಸ್ಟ್ ಕೊಡ್ತದೆ. ಈಗ ಇದು ಆನಿಯನ್ ಕ್ಯಾರೆಟ್ ಮಿಕ್ಸ್ಚರ್ ಹಾಕಿ ಮೇಲಿಂದ 1/4 ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡ್ತಾಯಿದ್ದೇನೆ. ನೀವು ತುಪ್ಪ ಬದಲಿಗೆ ಆಯಿಲ್ ಅಥವಾ ಬಟರ್ ಬೇಕಿದ್ದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ತುಪ್ಪ ಮಾತ್ರ ಯೂಸ್ ಮಾಡ್ತಾಯಿದ್ದೇನೆ, ಒಳ್ಳೆ ಟೇಸ್ಟ್ ಕೊಡುತ್ತೆ. ಈ ಹಿಟ್ಟನ್ನು ಪ್ಯಾನ್ ಕೇಕ್ ಉಂಟಲ್ಲ, ಅಷ್ಟೇ ತಿಕ್ಕಾಗಿ ದೋಸೆ ಮಾಡಿದ್ರೆ ನೀವು ಬ್ರೆಡ್ ಬದಲಾಗಿ ಇದನ್ನು ಯೂಸ್ ಮಾಡ್ಬೋದು. ಬ್ರೆಡ್ಡಲ್ಲಿ ನೀವು ಹೇಗೆ ಸ್ಟಫಿಂಗ್, ಚೀಸ್, ಪನ್ನೀರ್, ಕ್ಯಾಪ್ಸಿಕಮ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದೇ ರೀತಿ ಸ್ಟಫಿಂಗ್ ಮಾಡಿ ಬ್ರೆಡ್ ಬದಲಾಗಿ ಇದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಹೆಸರುಬೇಳೆ ಒಳ್ಳೆ ಪ್ರೋಟೀನ್ ಅಂಶ ಇರೋದ್ರಿಂದ ಮಕ್ಕಳ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ನಾನು ಮಾಡಿರೋ ದೋಸೆ ಕಾಯಿ ಚಟ್ನಿ ಮತ್ತು ಚಟ್ನಿ ಪುಡಿಯೊಂದಿಗೆ ರೆಡಿಯಾಗಿದೆ. ಇದರ ಟೆಕ್ಸ್ಚರ್ ತೋರಿಸೋದಾದರೆ ನೋಡಿ, ಇಲ್ಲಿ ಬ್ರೆಡ್ ಟೈಪೇ ಇರುತ್ತೆ, ಫ್ಲಫಿಯಾಗಿರುತ್ತೆ, ಸಾಫ್ಟಾಗಿ. ಇನ್ನೊಂದು ಸತ್ಯ ಹೇಳಬೇಕಂದ್ರೆ ಇದು ಬಿಸಿ ಬಿಸಿಯಾಗಿ ತಿಂದರೆ ಓಕೆ, ತಣ್ಣಗಾದ ಮೇಲೆ ತಿಂತೀನಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು. ಅದರಿಂದ ಬಿಸಿ ಬಿಸಿ ಇದ್ದಾಗಲೇ ಇದನ್ನು ಎಂಜಾಯ್ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.